ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ದೋಸೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಹೇಗೆ ಹೀರೆಕಾಯಿ ದೋಸೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಯಾವುದೇ ರೀತಿ ಅಕ್ಕಿ ಆಗಲಿ ಉದ್ದಿನಬೇಳೆ ಆಗಿ ನೆನೆಸದೆ ಕ್ವಿಕ್ಕಾಗಿ ಮಾಡೋಣ ಬನ್ನಿ. ಇದಕ್ಕೆ ಒಂದು ಮಿಕ್ಸರ್ ಜಾರಿಗೆ ಕಟ್ ಮಾಡಿದಂಥ ಹೀರೆಕಾಯಿಯನ್ನು ಸೇರಿಸಿಕೊಳ್ಳಿ. 1 ಕಪ್ ರವೆ, ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದಕ್ಕೆ 4 ಮೆಣಸಿನಕಾಯಿ, 1 ಇಂಚು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಕಪ್ ನೀರನ್ನು ಸೇರಿಸಿ ರುಬ್ಬಿಕೊಳ್ಳಿ. ನೋಡಿ, ನಿಮಗೆ ರುಬ್ಬೇಕಾದ್ರೆ ಕನ್ಸಿಸ್ಟೆನ್ಸಿಯ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಂಡಿರಿ. ರುಬ್ಬಿಟ್ಟಿದ್ದಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ಸೇರಿಸಿ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ತುರಿದ ಕ್ಯಾರೆಟ್, ಜೀರಿಗೆ, ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನಿಮಗೆ ದೋಸೆ ಕನ್ಸಿಸ್ಟೆನ್ಸಿಗೆ ಯಾವ ಥರ ಬೇಕು ಆ ಥರ ನೀರನ್ನ ಆ್ಯಡ್ ಮಾಡಿಕೊಂಡು, ತೆಳು ಬೇಕಿದ್ರೆ ತೆಳು, ಇಲ್ಲ ಸೆಟ್ ದೋಸೆ ಬೇಕು ಅಂದರೆ ಸೆಟ್ ದೋಸೆ ಥರ ನೀವು ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇನ್ಸ್ಟೆಂಟಾಗಿ ಯಾವ ರೀತಿ ದೋಸೆ ಬ್ಯಾಟರ್ನ ರೆಡಿ ಮಾಡಿಕೊಂಡು ಅಂತ. ಸೊ ನೀವು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಕೂಡ ಇರುತ್ತೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಟು ತವ ಮೇಲೆ ದೋಸೆ ಬ್ಯಾಟರ್ನ ಹಾಕಿ ಹರಡ್ಕೊಳ್ಳೋಣ. ಹರಡಿದ ನಂತರ ಇದನ್ನು 1 ನಿಮಿಷ ಬೇಯಿಸ್ಕೊಂಡು ಬೆಂದ ನಂತರ ಇದಕ್ಕೆ ತುಪ್ಪನ ಹಾಕೊಳ್ಳೋಣ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ತುಪ್ಪ ಆದರೆ ತುಂಬ ರುಚಿಯಾಗಿರುತ್ತೆ. ತುಪ್ಪ ಹಾಕಿದ ನಂತರ 2 ಸೈಡ್ನ ಬೇಯಿಸ್ಕೊಳ್ಳೋಣ. ಸೊ ನೋಡಿ, ಈಗ ದೋಸೆ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.